ರವೀಂದ್ರ ರೇಷ್ಮೆ ಅವರೇ, ಫೈನಲಿ ರಾಜಕಾರಣಿ ಎಷ್ಟು ಚುನಾವಣೆ ಗೆಲ್ಲಿಸ್ತಾರೆ ಅನ್ನೋದಷ್ಟೇ ರೀ. ಚುನಾವಣೆಯನ್ನು ಗೆಲ್ಲಿಸಿದ್ರೆ ರಾಹುಲ್ ಗಾಂಧಿ ಅವರು ಈ ಮಾತುಗಳು ಇರ್ತಿರ್ಲಿಲ್ಲ. ನನಗಿದು 45ನೇ ವರ್ಷ. ಒಬ್ಬ ಹವ್ಯಾಸಿ ಪತ್ರಕರ್ತನಾಗಿ ದೇವರಾಜ ಅರಸರು ಇಂದಿರಾ ಗಾಂಧಿಯವರ ಗರೀಬಿ ಹಠಾವ್ ಮತ್ತು ಸಾಮಾಜಿಕ ನ್ಯಾಯದ ಎರಡೂ ತತ್ವಗಳನ್ನು ಪ್ರತ್ಯಕ್ಷವಾಗಿ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿ ಗೆಲ್ಲಿಸಿ ಬಿಟ್ಟರು. ಕೊನೆಗೇನಾದರೂ ದೇವರಾಜ ಅರಸು ಉಚ್ಚಾಟಿತ ನಾಯಕ. VP ಸಿಂಗ್ ಅವರು ಮಂಡಲ್ ವರದಿಯನ್ನು ಜಾರಿಗೊಳಿಸಿಬಿಟ್ಟು ಅಮರತ್ವವನ್ನು ಪಡ್ಕೊಂಡ್ರು. ಅವರು ಕಾಂಗ್ರೆಸ್ನ ಉಚ್ಚಾಟಿತ ನಾಯಕರು. ನಾವು ಯಾರ್ಯಾರು ಕಾಂಗ್ರೆಸ್ ಪರಂಪರೆ, ಕಾಂಗ್ರೆಸ್ ಆದರ್ಶ, ಕಾಂಗ್ರೆಸ್ ಸಿದ್ಧಾಂತಗಳನ್ನ ಅನುಷ್ಠಾನ ಮಾಡ್ತೇವೆ, ಸೊ ಅವರೆಲ್ಲರೂ ಉಚ್ಚಾಟಿತ ನಾಯಕರಾಗಿಬಿಟ್ರು. ಯಾಕಂತಂದರೆ ಈ ಕೌಟುಂಬಿಕ ಯಜಮಾನಿಕೆ ಅದೊಂದು ಗಡಿ ದಾಟಿದ ಮೇಲೆ ಅವ್ರ ವಯಸ್ಸಿಗೆ ಮೀರಿದ ಒಂದು ಚೋಟಿ ಮೂವು ಬಡಿಬಾತ್ ಅನ್ನೋ ಥರ ಯಾವ ವರ್ತನೆ ಮಾಡೋಕ್ಕೆ ಶುರು ಮಾಡ್ತಾರೋ ಅವು ಹಿರಿಯ ನಾಯಕರಿಗೆ ಹರ್ಟ್ ಆಗುತ್ತೆ. ಸಂಜಯ್ ಗಾಂಧಿಯ ಸರ್ವಾಧಿಕಾರದಿಂದ ದೇವರಾಜ ಅರಸು ಕುಗ್ಗೋಗ್ಬಿಟ್ರು ಕಡೆಗೆ. ಅದಕ್ಕೆ ಕಾಂಗ್ರೆಸ್ ಯು ಆ್ಯಂಡ್ ಕಾಂಗ್ರೆಸ್ ಆಯಿತು, ಸ್ಪ್ಲಿಟ್ ಆಯಿತು. ಗುಂಡ್ರಾಯರ್ ಹಿಡ್ಕೊಬಿಟ್ಟು ಅವರು ಅರಸನ್ನು ಕೆಳಗಿಳಿಸ್ಬಿಟ್ರು ಕಾಂಗ್ರೆಸ್ನಲ್ಲಿ. ರಾಜೀವ್ ಗಾಂಧಿ ಜಯಂತಿ ದೇವರಾಜ ಅರಸು ಹುಟ್ಟಿದಬ್ಬ ಒಂದು ಆಗಸ್ಟ್ 20ಕ್ಕೆ ಬರುತ್ತೆ. KPCC ಕಚೇರಿಯಲ್ಲಿ ಒಂಥರ ಸಂಕೋಚ. ಇವ್ರು ರಾಜೀವ್ ಗಾಂಧಿ ಮೊದಲು ಮಾಡಬೇಕು, ದೇವರಾಜ ಅರಸು ಮೊದಲು ಮಾಡಬೇಕು. ಇಲ್ಲ, ರಾಜೀವ್ ಗಾಂಧಿ ಶ್ರೀಪೆರಂಬದೂರಿಂದ ಜ್ಯೋತಿ ಯಾತ್ರೆ ಮಾಡ್ತಾ ಇದ್ರು. 13 ವರ್ಷ ಜ್ಯೋತಿ ಯಾತ್ರೆ ಮಾಡ್ಕೊಂಬಂದು ಮಾಡೋದು. ದೇವರಾಜ ಅರಸು ಸುಮ್ಮನೆ ಔಪಚಾರಿಕವಾಗಿ ಬಹಳ ಗೌರವದಿಂದ ಮಾಡ್ತೀವಿ. ನೋಡಿದೀವಿ ಸಾಕಷ್ಟು ಯಾವ ರೀತಿ ಉಚ್ಚಾಟನೆ ಮಾಡ್ತಾ ಬಂದಿದ್ದಾರೆ. ನಮ್ಗೆ ಗೊತ್ತಿರೋ ಪ್ರಕಾರ ನಾವು ಹೇಳಿರುವಂಥದ್ದು ಒಂದು ತುಂಬ ಭಾಳ ತೂಕವಾದಂಥ ಮಾತನ್ನು ಅವ್ರು ಹೇಳಿದರು. ಏನು ಅಂತಂತಂದರೆ, ಒಂದು ಡೈನೆಸ್ಟಿ, ಒಂದು ಕುಟುಂಬ ರಾಜಕಾರಣಕ್ಕೆ ಯಾವುದಕ್ಕಾದ್ರೂ ಒಂದು ಎಕ್ಸ್ಪೈರಿ ಡೇಟ್ ಅಂತಿರುತ್ತೆ. ಇವತ್ತಿನ ಕಾಂಟ್ರಪ್ರರಿ ಇಂಡಿಯನ್ ಪೊಲಿಟಿಕಲ್ ಸಿಚುವೇಶನ್ ಒಳಗಡೆ ಖಂಡಿತವಾಗ್ಲೂ ಆ ದಿಕ್ಕಿನ ಹತ್ರ ಭಾರತ ಹೋಗ್ತಾ ಇದೆ. ಸುನೇತ್ರ ಪವಾರರ ರಾತ್ರೋರಾತ್ರಿ ಅವ್ರ ಗಂಡ ತೀರ್ಕೊಂಡು 2 ದಿನದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ರೆ ಡೈನಾಸ್ಟಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ. ಡೈನೆಸ್ಟಿಗೂ ಬಿಜೆಪಿ ಸಂಬಂಧನೇ ಇಲ್ಲ. ಬಿಜೆಪಿಲಿ ಯಾರು ಮಕ್ಕಳು ಮೊಮ್ಮಕ್ಕಳು ಯಾರು ಅಧಿಕಾರಕ್ಕೆ ಬಂದಿಲ್ಲ. ಏನಕ್ಕೆ ಹೇಳ್ತಿರತಕ್ಕಂಥದ್ದು ಅಂತಂತಂದರೆ, ಇವತ್ತಿನ ಈ ಪದೇ ಕಾಂಗ್ರೆಸ್ಸಿನ ಪ್ರಮುಖರುಗಳು ನಮಗೇನು ತುಂಬ ನಮ್ಗೆ ಅದಕ್ಕೆ ಅಂತಲ್ಲ, ಆದರೆ ನಮಗೆ ಯಾಕೆ ಇಷ್ಟು ಚಿಂತೆ ಆಗ್ತಿದೆ ಯಾಕೆ ಅಂತಂದರೆ, ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕರು ನಮಗೆ ಬಹಳ ಕನ್ಸ್ಟ್ರಕ್ಟಿವ್ ಮೋದಿ ಪಾರ್ಲಿಮೆಂಟ್ ಒಬ್ಬ ಅಪೋಸಿಷನ್ ಲೀಡರ್ಗೆ ಒಂದು ಪಕ್ವತೆ ಇರಬೇಕು ಅಂತ ನಾನು ಭಗವಂತನ ಹತ್ರ ಕೇಳೋದು ಗೊತ್ತಾ, ದೇವರು ನಿನ್ ನಿಜವಾಗ್ಲೂ ಅವ್ರು ಇನ್ನೊಂದಷ್ಟು ಒಂದಷ್ಟು ಪ್ರಬುದ್ಧತೆ ಕೊಟ್ರೆ ನಮ್ಮ ದೇಶ ರಾಹುಲ್ ಗಾಂಧಿ ಪ್ರಬುದ್ಧತೆಯಿಂದ ಕೇಂದ್ರ ಸರ್ಕಾರ ಕನಸೇನಾಗತ್ತ ಅವಾಗ? ಏನು ಪ್ರಬುದ್ಧ ವಿಪಕ್ಷ ನಾಯಕನ ಬಯಕೆ ನಿಮಗಿದೆ ಅನ್ನೋದಾದ್ರೆ ಕಾಂಗ್ರೆಸ್ ಮುಕ್ತ ಭಾರತದ ಕನಸೇನಾಗುತ್ತೆ ಕೇಳಿದ್ರೆ, ಕಾಂಗ್ರೆಸ್ ಮುಕ್ತ ಅಂತಂತಂದ್ರೆ ಕಾಂಗ್ರೆಸ್ಸಿನ ನಿಮ್ಮ ಹೇಳಿಕೆ ನಿಮ್ಮದೇ ವ್ಯಾಖ್ಯಾನಗಳು. ನಿಮ್ಮ ದೃಷ್ಟಿಯಲ್ಲಿ ಅದರ ವ್ಯಾಖ್ಯಾನವೇ ಕಾಂಗ್ರೆಸ್ ಮುಕ್ತ ಯಾವ್ದು ಹಾಕ್ಬೇಕು ಅಂತ ಹೇಳ್ತೀವಿ ಗೊತ್ತಾ? ಈ ದೇಶದ ಪರಿವಾರವಾದ, ಈ ದೇಶದ ಸಂಸ್ಕೃತಿ, ವಿಚಾರಧಾರ ವಿರೋಧ ಪ್ರತಿಯೊಂದು ಸನಾತನ ಮೌಲ್ಯ ಈ ದೇಶದ ಆಗ್ಬೇಕು ಅಂತ ಹೇಳೋದು ಬನ್ನಿಲ್ಲ. ಇವತ್ತು ನಮ್ಮ ಸಂವಿಧಾನ ಇಟ್ಕೊಂಡು ಹೋಗ್ತಾರಲ್ಲ, ಸಂವಿಧಾನದ ಪ್ರತಿ ಪುಸ್ತಕದ ಎಳೆ ಒಳಗಡೆನೂ ಕೂಡ ಈ ದೇಶದ ಉಜ್ವಲ ರಾಹುಲ್ ಗಾಂಧಿ ಇರೋ ಕಾರಣಕ್ಕಾಗಿಯೇ ಮೋದಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾರೆ. ಇಲ್ಲ ದಬ್ಬಾಳಿಕೆ ಮಾಡಿ ದೇಶ ಮಾರ್ಬಿಟ್ಟಿರೋರು ಒಂದು ಇಬ್ರು ಗುಜರಾತಿಗಳಿಗೆ ದೇಶ ಮಾರನ್ ತಡೆದವ್ರೆ ರಾಹುಲ್ ಗಾಂಧಿ ಅವರು. ಎಂಡ್ ಆಫ್ ದ ಡೇ ನಾಯಕತ್ವ ಅಂದ್ರೆ ಏನು? ಅದು ರಾಜಕೀಯ ಇರಲಿ, ಔದ್ಯೋಗಿಕ ಇರಲಿ, ಮೀಡಿಯಾ ಇರಲಿ, ಅಲ್ಲೋ ಗೆಲ್ಲಿಸುವ ತಾಕತ್ತು. ಒಂದು ಗೆಲ್ಲಿಸುವ ತಾಕತ್ತು, ಇನ್ನೊಂದು ನಿನ್ನ ಸಬಾರ್ಡಿನೇಟ್ಸ್ನ ಮಹತ್ವಾಕಾಂಕ್ಷೆಗಳನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ತಾಕತ್ತು. ಪ್ರಾಯಶಃ ರಾಹುಲ್ ಗಾಂಧಿ ಸೋಲ್ತಾ ಇರೋದಲ್ಲಿ ಒಂದು ಅವಕಾಶ ಇದ್ದಾಗ ಯಡಿಯೂರಪ್ಪನವ್ರು ಹೇಳ್ತಿರ್ತಾರೆ ನೋಡಿ, ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ. ಅವಕಾಶ ಇತ್ತು, ಪ್ರಧಾನಮಂತ್ರಿ ಆಗಲಿಲ್ಲ. ಒಂದನೇದ್ದು. ಎರಡನೇದ್ದು, ಅಪ್ರಬುದ್ಧವಾಗಿ ಗೋಲ್ ಪೋಸ್ಟ್ಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಒಂದು ಪೊಲಿಟಿಕಲ್ ಪಾರ್ಟಿ ತನ್ನ ವೈಚಾರಿಕತೆಗೆ ಸಂಬಂಧಪಟ್ಟಂತೆ ಗೋಲ್ ಪೋಸ್ಟ್ಗಳನ್ನು ಚೇಂಜ್ ಮಾಡೋದು ಬಿಜೆಪಿ ಮಾತ್ರ ಮಾಡೋದು. ಒಂದೇ ಸರ್ಕಾರ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು, ಇಲ್ಲ ನಾನು ಬರೀ ಯಂಗ್ಸ್ಟರ್ಸ್ಗಳನ್ನು ತರ್ತೀನಿ. ಅದು ನೀವು ಅಧಿಕಾರ ಹಿಡಿದು ಗೆದ್ದಾಗ ನೀವು ಅದಕ್ಕೆ ನಿಮ್ಮ ಮ್ಯಾನ್ಯೂರಿಂಗ್ ಸ್ಪೇಸ್. ಇವತ್ತು ನರೇಂದ್ರ ಮೋದಿ ಅವರು ಅನೇಕ ಪಾರ್ಟಿಗಳಲ್ಲಿ ಯಾಕಂದ್ರೆ ಅವ್ರಿಗೆ ಗೆಲ್ಸೋ ಶಕ್ತಿ ಇದೆ. ರಾಹುಲ್ ಗಾಂಧಿಗೆ ಎಲ್ಲಿವರೆಗೆ ಗೆಲ್ಸೋ ಶಕ್ತಿ ಬರಲ್ವೋ, ತನ್ನ ಬಳಿ ಇರ್ತಕ್ಕಂಥ ನೋಡ್ರಿ, ಕೊನೆಗೆ ಪಾಲಿಟಿಕ್ಸ್ ನಾವೆಲ್ಲ ಹೇಳ್ಬೋದು, ನೀವು ಏನು ರೀ ಬಿಟ್ಟು ಹೋಗ್ಬಿಡ್ತಾರೆ, ಡಂಪ್ ಮಾಡ್ತಾರೆ ಅಂತ. ಕೊನೆಗೆ ಜನ ಪಾಲಿಟಿಕ್ಸಿಗೆ ಬರೋದು ಯಾಕೆ? ನಮಗೊಂದಿಷ್ಟು ಅಧಿಕಾರ ಬೇಕು, ನಮಗೊಂದಿಷ್ಟು ಲೈಮ್ಲೈಟ್ ಬೇಕು, ನಮಗೊಂದಿಷ್ಟು ಪವರ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾಲಿಟಿಕ್ಸ್ ಬರ್ತಾರೆ. ನೀವು ಆ ಮಹತ್ವಾಕಾಂಕ್ಷೆಗಳನ್ನೇ ಸರಿದೂಗಿಸ್ದೆ, ಇಲ್ಲ ನೀವೆಲ್ಲ ಮನೆಗೆ ಹೋಗ್ಬಿಡಿ ಅಂತಂದರೆ ಅವ್ರು ಯಾಕೆ ಮನೆಗೆ ಹೋಗ್ತಾರೆ? ಅವ್ರು ನಿಮ್ಮ ಮೇಲೆ ಟೀಕೆ ಮಾಡ್ತಾ ಕೂಡ್ತಿರ್ತಾರೆ. ನೀವು ಈಗ ನರೇಂದ್ರ ಮೋದಿ ಮೇಲೂ ಹಿಂದೆ ಗುಜರಾತ್ನಲ್ಲಿ ಕಾಶಿರಾಮ್ ರಾಣಾ, ಕೇಶುಭಾಯಿ ಪಟೇಲ್, ವಿರೋಧ ಮಾಡ್ತಾ ಇದ್ರು.
ಈಗ ನಿಮ್ಗೆ ಒಂದು ವಿರೋಧದ ಸ್ವರ, ಅಡ್ವಾಣಿ ಅವ್ರದ್ದೊಂದು ವಿರೋಧ 2013ರಲ್ಲಿ ಬಹಿರಂಗವಾಗಿ ಬಂದಿದ್ದು ಬಿಟ್ರೆ ಮೋದಿ ವಿರುದ್ಧ, ಯಾಕಂದ್ರೆ ಮೋದಿ ಅವರಿಗೆ ಗೆಲ್ಲಿಸೋ ಶಕ್ತಿ ಇದೆ. ಪಾರ್ಟಿಯ ಸಣ್ಣ ಕೇಡರ್ನು ಹೇಳ್ತಾನೆ, ಸುಮ್ಮನೆ ಕೂತ್ಕೊ, ಇಲ್ಲಿ ನಾವು ಗೆಲ್ಲಬೇಕು, ಮೊದಲು ಬಂದಿದ್ದ ಪಾಲಿಟಿಕ್ಸ್ನಲ್ಲಿ ಗೆಲ್ಲಲಿಕ್ಕೆ ಅಂತ. ರಾಹುಲ್ ಗಾಂಧಿ ಎಲ್ಲಿಯವರೆಗೆ ಆ ಮಹತ್ವಾಕಾಂಕ್ಷೆಗಳನ್ನು ಬ್ಯಾಲೆನ್ಸ್ ಮಾಡೋದು, ಗೆಲ್ಲಿಸುವ ಶಕ್ತಿ ಹೊಂದೋದು ಮತ್ತು ಈ ಐಡಿಯಾಲಜಿ ಥರದ ಧ್ವನಿಗಳು ಬರ್ತಾ ಇರ್ತದೆ. ಈ ಥರದ ಧ್ವನಿಗಳು ಬರ್ತಾ ಇರ್ತದೆ. ಒಳ್ಳೆಯ ಸಂಘಟನೆ ಮಾಡಬೇಕು. ಎಂಬತ್ತೈದು ಸೋಲುಗಳ ನಂತರನೂ ಕೂಡ leader ಅಂತ ನೀವು ಅಂದ್ರೆ, ನನಗೆ ಅರ್ಥ ಆಗ್ಲಿಲ್ಲ. ಸಂಘಟನೆ ಮಾಡ್ತಾರೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.